ನಿರ್ಮಲಾ ಸೀತಾರಾಮನ್ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್. ಸದಾ ಒಂದಿಲ್ಲೊಂದು ಬೇಜವಾಬ್ದಾರಿ ಹೇಳಿಕೆಗೆ ಇವರು ಪ್ರಸಿದ್ಧರು. ಇರ್ಲಿ, ಈಗ ವಿಷಯಕ್ಕೆ ಬರೋಣ. ನಮ್ಮ ರಾಜ್ಯ ಈ ವರ್ಷ ಬರದಿಂದ ತತ್ತರಿಸಿದೆ. ರೈತರು ಕಂಗಾಲಾಗಿದ್ದಾರೆ. 6 ತಿಂಗಳ ಹಿಂದೆಯೇ ಬರ ಪರಿಹಾರ ನೀಡಬೇಕೆಂದು ಕೇಂದ್ರಕ್ಕೆ ಮನವಿ ಮಾಡಿದ್ರೂ ಪರಿಹಾರ ಮಂಜೂರಾಗಿಲ್ಲ. ಸ್ನೇಹಿತರೆ, ಬರ ಪರಿಹಾರ ಈಗ ಕರ್ನಾಟಕದಾದ್ಯಂತ ಚರ್ಚೆಯ ವಿಚಾರ. ಈ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟ ಉತ್ತರ ಹೀಗಿದೆ ನೋಡಿ. As per the recommendation of the Finance Commission, which gets appointed once in 5 years, and I know this is a matter of great interest in Karnataka, I want to make it a point to tell you in detail that every penny that is due to Karnataka, every paisa that is due to Karnataka is given and given on time. ಇವರ ಪ್ರಕಾರ ರಾಜ್ಯಕ್ಕೆ ನೀಡಬೇಕಾದ ಪ್ರತಿಯೊಂದು ಪೈಸೆಯೂ ನೀಡಲಾಗಿದೆ ಎಂದಿದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಇದೇ ವಿಷಯದ ಬಗ್ಗೆ ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆಸಿದ ಚುನಾವಣಾ ಪ್ರಚಾರದಲ್ಲಿ ದೇಶದ ಗೃಹ ಸಚಿವರಾದ ಅಮಿತ್ ಶಾ ಅವರು ಹೇಳಿದ ಮಾತುಗಳನ್ನ ನೀವೇ ಕೇಳಿ. कर्नाटक में सूखा है. केंद्र सरकार को प्रस्ताव भेजते भेजते 3 महीना लेट कर दिया और आज सूखे की केंद्र सरकार की सहायता की दरखास्त चुनाव आयोग में पड़ी है. ನಮ್ಮ ರಾಜ್ಯವು ಬರ ಪರಿಸ್ಥಿತಿ ಬಗ್ಗೆ ಯಾವುದೇ ವರದಿಯನ್ನ ಸಮಯಕ್ಕೆ ನೀಡಿಲ್ಲ, ಇದರಿಂದಾಗಿ ಪರಿಹಾರ ಬಿಡುಗಡೆಯಾಗಿಲ್ಲ ಎಂಬ ಹೇಳಿಕೆ ನೀಡಿದ್ದಾರೆ. ಆದರೆ ನೈಜ ವಿಷಯ ಏನು ಅಂತ ಮಾನ್ಯ ಸಚಿವರಾದ ಶ್ರೀ ಕೃಷ್ಣ ಭೈರೇಗೌಡರ ಮಾತುಗಳನ್ನ ಕೇಳಿ. ಸೆಪ್ಟೆಂಬರ್ 13ನೇ ತಾರೀಕು ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಅಲ್ಲಿ ಏನಿದೆ ಅದಕ್ಕಿಂತ 1.5 ತಿಂಗಳು ಮೊದಲೇ ನಾವು ಡ್ರೌಟ್ ಅನ್ನ ಡಿಕ್ಲೇರ್ ಮಾಡಿದ್ದೇವೆ. ಅಹೆಡ್ 1.5 ತಿಂಗಳು ಮೊದಲೇ ನಾವು ಡ್ರೌಟ್ ಅನ್ನ ಡಿಕ್ಲೇರ್ ಮಾಡಿದ್ದೇವೆ. ಸೆಪ್ಟೆಂಬರ್ 22ನೇ ತಾರೀಕು ಮೆಮೊರಾಂಡಮ್ ಕೂಡ ಸಬ್ಮಿಟ್ ಮಾಡಿದ್ದೇವೆ. ಮೆಮೊರಾಂಡಮ್ ಕೂಡ ಸಬ್ಮಿಟ್ ಮಾಡಿಬಿಟ್ಟಿದ್ದೀವಿ ಸೆಂಟ್ರಲ್ ಗವರ್ಮೆಂಟ್ಗೆ. ಯಾವಾಗ ನಾವು ಅಕ್ಟೋಬರ್ 31 ಕಾಯ್ಲೇ ಇಲ್ಲ, ಸೆಪ್ಟೆಂಬರ್ 13ಕ್ಕೆ ಡಿಕ್ಲೇರ್ ಮಾಡಿದ್ದೇವೆ, 22ನೇ ತಾರೀಕು ಮೆಮೊರಾಂಡ್ ಸಬ್ಮಿಟ್ ಮಾಡಿದ್ದೇವೆ. ಈಗ ಅವರು ಮಾನ್ಯ ಗೃಹ ಸಚಿವರು, ಇವತ್ತು ಮಾನ್ಯ ಹಣಕಾಸು ಸಚಿವರು ಹೇಳಿದ್ದಾರೆ, ಇವರು ಟೈಮ್ಗೆ ಸಬ್ಮಿಟ್ ಮಾಡಿದ್ದಿದ್ರೆ, ನನಗೆ ನಗು ಬರ್ತಾ ಇದೆ, ಟೈಮ್ಗೆ ಸಬ್ಮಿಟ್ ಮಾಡಿದ್ದಿದ್ರೆ ನಾವು ಕೇಂದ್ರ ಸರ್ಕಾರದಿಂದ ತಂಡವನ್ನ ಕಳಿಸ್ತಿದ್ವಿ, ಅವರು ಬಂದು ವೀಕ್ಷಣೆ ಮಾಡಿ ಶಿಫಾರಸ್ ಮಾಡ್ತಿದ್ರು ಅಂತ ಇವತ್ತು ಹೇಳಿದ್ದಾರೆ. ಮೇಡಮ್, ಯಾರಾದ್ರೂ ಗಮನಿಸಿದ್ದೀರಾ ಈ ಪಾಯಿಂಟ್ ಅನ್ನ? ಈ ಪಾಯಿಂಟ್ ಸ್ಪೆಸಿಫಿಕಲಿ ಎಸ್, ಅಮಿತ್ ಶಾನು ಹೇಳಿದ್ದಾರೆ. ಮೇಡಮ್ ಇವತ್ತು ಇನ್ನೂ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಟ್ ವುಡ್ ಹ್ಯಾವ್ ಅಲೌಡ್ ಅಸ್ ಟು ಸೆಂಡ್ ಸೆಂಟ್ರಲ್ ಟೀಮ್ ಅಂತ. ಬಹುಶಃ ಮೇಡಮ್ಗೆ ಗೊತ್ತೇ ಇಲ್ಲ, ಅಕ್ಟೋಬರ್ 4ರಿಂದ 9ನೇ ತಾರೀಕಿಗೆ ಸೆಂಟ್ರಲ್ ಟೀಮ್ ಆಲ್ರೆಡಿ ಬಂದು ಹೋಗಿದೆ ಕರ್ನಾಟಕಕ್ಕೆ. ನಿರ್ಮಲಾ ಸೀತಾರಾಮನ್ ಹಾಗೂ ಅಮಿತ್ ಶಾ ಇವರಿಬ್ರು ಕೇಂದ್ರ ಬಿಜೆಪಿಯ ಘನವೆತ್ತ ಮಂತ್ರಿಗಳು. ಆದ್ರೆ ಇಬ್ಬರ ಮಾತಿಗೂ ತಾಳಮೇಳವೇ ಸರಿಯಾಗಿಲ್ಲ. ಒಬ್ಬರ ಪ್ರಕಾರ ಎಲ್ಲಾ ಮೊತ್ತವನ್ನು ನೀಡಲಾಗಿದೆ ಅಂತ ಇದ್ರೆ, ಮತ್ತೊಬ್ಬರ ಪ್ರಕಾರ ವರದಿ ನೀಡೋದಕ್ಕೆ ನಿಧಾನವಾದ ಕಾರಣ ಪರಿಹಾರ ನೀಡಲಾಗಿಲ್ಲ ಅಂತ ಇದೆ. ಇವರಿಬ್ಬರಿಗೂ ವಿಷಯ ಜ್ಞಾನವೇ ಇಲ್ಲ. ಈಗ ಯಾರ ಮಾತನ್ನ ನಂಬಬೇಕು ಅಂತ ಅವರೇ ನಿರ್ಣಯಿಸಬೇಕು. 25 ಸಂಸದರನ್ನು ನೀಡಿದ ನಮ್ಮ ರಾಜ್ಯದ ಹಿತದ ಬಗ್ಗೆ ಪ್ರಶ್ನಿಸುವ ಒಬ್ಬ ಸಂಸದನೂ ಇಲ್ಲವೆನ್ನುವುದು ನಮ್ಮ ದುರಂತ. ಇಂಥ ಬೇಜವಾಬ್ದಾರಿಯುತ ಸಂಸದರು ಕನ್ನಡಿಗರಿಗೆ ಬೇಡ. ನಮ್ಮ ರೈತರ ಕಣ್ಣೀರಿಗೆ ಕಾರಣರಾದ ನಿಮ್ಮನ್ನ ನಾವು ಕನ್ನಡಿಗರು ತಿರಸ್ಕರಿಸುತ್ತೇವೆ. ಖಂಡಿತವಾಗಿಯೂ ಈ ಲೋಕಸಭಾ ಚುನಾವಣೆಯಲ್ಲಿ ಕನ್ನಡಿಗರು ನಿಮಗೆ ತಕ್ಕ ಉತ್ತರ ನೀಡಲಿದ್ದೇವೆ. ಕಾದು ನೋಡಿ ಕನ್ನಡಿಗರ ಶಕ್ತಿಯನ್ನು.